ಸಾಕ್ಷಿ ಸಮೇತ ನಿನ್ ಬಂಡವಾಳ ನಂಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ನನ್ ಮಗ ಕೂಡ ತಪ್ಪಿಸ್ಕೊಂಡು ನನ್ ಮನೆ ಸೇರಿದಾನೆ. ಸ್ವಲ್ಪ ಹೊತ್ತಲ್ಲಿ ಅವನ್ ನಮ್ ಜೊತೆ ಜಾಯಿನ್ ಆಗ್ತಾನೆ. ಏಯ್ ಫೋನ್ ಇಲ್ಲಿ. ಓ, ನೀವು ಸ್ಕ್ಯಾನ್ ಮಾಡಿ ತರಕಾರಿ ತಗೊಳ್ಳೋರ? ಇರಿ ಮೇಡಮ್, ಸ್ಕ್ಯಾನರ್ ಕೊಡ್ತೀನಿ. तेरा फोन नहीं, मेरा बेटे का. ಬೆಂಡೆಕಾಯಿ ಇದೆ ಸರ್. ಏಯ್, ಈ ಕಾಮಿಡಿ ಎಲ್ಲ ನನ್ನ ಹತ್ರ ಬೇಡ. ಬೇಟೆ ಕಾ ಫೋನ್ ಕಿದ್ದಾರೆ, तेरा बेटा किधर है? ರೇ, ಯಾರ್ರಿ ನೀವು? ನನ್ನ ಹತ್ರ ರೌಡಿಸಮ್ಮ? ಏನ್ ಬೇಕು ನಿಮ್ಗೆ? ಕೂಲ್ ಡೌನ್. ನೋಡು, ಇವ್ರ ಮಗ ಮಿಸ್ ಆಗಿದ್ದಾನೆ. ಲೈವ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಫೋನ್ ಕೂಡ ಇಲ್ಲೇ ರಿಂಗ್ ಆಗ್ತಾ ಇದೆ. ಏನ್ ಇಲ್ಲೇ ಇದೆ ಅಂದ್ರೆ ನಾನೇನ್ ಕಳ್ಳನ? ನಾನ್ ನಿಮ್ ಫೋನ್ ಮುಚ್ಚಿಟ್ಕೊಂಡು ಹೇಳ್ತಾ ಇದ್ದೀನಿ ಅಂತನಾ? ನೋಡ್ರಿ ನೋಡ್ರಿ, ಎಲ್ಲಿದೆ ನೋಡ್ರಿ. ನೋಡಿ, ಇದು ನನ್ನ ಫೋನು. ಕೆಳಗಡೆ ನೋಡ್ತೀವಿ. ಸರ್, ಈ ಫೋನಾ? ಏ ಸಚ್ ಬೋಲೋ, ನಿನ್ನ ಹತ್ರ ಹೇಗೆ ಬಂತು? ಇದೊಳ್ಳೆ ಕತೆ ಆಯ್ತಲ್ಲ ಸರ್. ನನ್ಗೆ ಇಲ್ಲಿದೆ ಅಂತ ಗೊತ್ತಾಗಿದ್ದೆ ಇವಾಗ. ಮೊದ್ಲು ಗೊತ್ತಿದ್ದೆ ಹೇಳ್ತಾ ರಿಲ್ಯಾಕ್ಸ್. ಇದು ಬೇಕು ಅಂತಾನೆ ಯಾರೋ ನಮ್ಮನ್ನ ದಾರಿ ತಪ್ಸೋದಕ್ಕಿಂತ ಮಾಡಿದ್ದಾರೆ. ಅಂದ್ರೆ ನನ್ ಜೊತೆನೆ ಗೇಮ್ ಆಡ್ತಾರ? ಬಿಡಲ್ಲ, ಒಬ್ರು ಬಿಡಲ್ಲ. ಅವ್ರು ಮೊದ್ಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ಅವ್ರ ಆಟನ ಶುರು ಮಾಡ್ಕೊಂಡಿದ್ದಾರೆ. ಇನ್ ಮುಂದೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನನ್ ಮಗ ನನ್ ಸಿಗ್ಲಿ, ಆಮೇಲೆ ನನ್ ಆಟ ತೋರಿಸ್ತೀನಿ ಅವ್ರಿಗೆ. ಆದ್ರೆ ಕಾಯ ಅಂತ ಗೊತ್ತಾಗ್ತಿಲ್ಲಲ್ಲ. ವಿವೇಕ್, ಎನಿವೆ, ಇವತ್ತು ಟೈಮಿಗೆ ಸರಿಯಾಗಿ ಬಂದು ಹೆಲ್ಪ್ ಮಾಡಿದ್ಯಾ, ಥ್ಯಾಂಕ್ ಯು. ನೀನ್ ಹೊರಡು. ಎಕ್ಸ್ಕ್ಯೂಸ್ ಮಿ ಸರ್. ಮತ್ತೇನು ನಿಂದು? ಹೊರಡು ಅಂತ ಹೇಳ್ದೆ ತಾನೆ? ಅದು ನನ್ನ ಫೋನ್ ನಿಮ್ಮ ಹತ್ರನೇ ಇದೆ. ತುಂಬಾ ಕಷ್ಟಪಟ್ಟು ತಗೊಂಡಿದ್ದೀನಿ ಸರ್. ಸಾರಿ, ಮರ್ತೋಗಿದ್ದೆ. ತಗೋ ನಿನ್ ಫೋನ್. ಇದ್ರ ಅವಶ್ಯಕತೆ ನನ್ಗಿನ್ನಿಲ್ಲ. ಥ್ಯಾಂಕ್ ಯು ಸರ್. ಅಂದ್ರೆ ರಾಮಾಚಾರಿ ಮತ್ತೆ ಚಾರು ಅವರು ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಗ್ಬೀಳೋ ಸಾಧ್ಯತೆ ಇದೆ. ಇಲ್ಲ, ಅವ್ರಿಗೇನು ಆಗ್ಬಾರ್ದು. ಇದಕ್ಕೆ ಅವಕಾಶನೂ ಕೊಡಬಾರ್ದು. ಮೇಡಮ್, ನವದೀಪ್ ಕಾಲ್ ಮಾಡ್ತಾ ಇದ್ದಾನೆ. ಮಾತಾಡಿ, ನಾರ್ಮಲ್ ಆಗಿ ಮಾತಾಡಿ. ಹೇಳಿ ಅಂಕಲ್. ಹೇಳ್ಬೇಕಾಗಿರೋದು ನೀನ್ ಚಾರು. ಯಾಕಂದ್ರೆ ಹಮಾರೆ ಸಾಥ್ ಗೇಮ್ ಆಡ್ತಿರೋದು ನೀನ್ ತಾನೆ. ಅಂಕಲ್, ನೀವೇನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ. ನನ್ಗೆ ಎಲ್ಲ ಸತ್ಯ ಗೊತ್ತಾಗ್ಬಿಟ್ಟು ಚಾರು. ಇನ್ನು ನೀನು ಈ ಆಕ್ಟಿಂಗ್ ಮಾಡಿ ಏನು ಪ್ರಯೋಜನ ಇಲ್ಲ. ಸಾಕ್ಷಿ ಸಮೇತ ನಿನ್ ಬಂಡವಾಳ ನಂಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ನನ್ ಮಗ ಕೂಡ ತಪ್ಪಿಸ್ಕೊಂಡು ನನ್ ಮನೆ ಸೇರಿದಾನೆ. ಸ್ವಲ್ಪ ಹೊತ್ತಲ್ಲಿ ಅವನ್ ನಮ್ ಜೊತೆ ಜಾಯಿನ್ ಆಗ್ತಾನೆ. ಓ, ಗೊತ್ತಾಗೋಯ್ತಾ? ಹಾಗಾದ್ರೆ ನಿಮ್ ಪಾಪದ್ ಕೊಡ ತುಂಬ್ತು ಅಂತ ಆಯ್ತು. ಪಾಪದ್ ಕೊಡ ತುಂಬಿದ್ಮೇಲೆ ಧರ್ಮದ ಗಾಳಿ ಬೀಸ್ಲೇಬೇಕು. ಅಧರ್ಮ ತರ್ಗೆಲೆ ತರ ತೂರ್ಕೊಂಡ್ ಹೋಗ್ಲೇಬೇಕು. ಮೇರಾ ಪಾಪದ ಕೊಡ ತೂತ್ ಬಿದ್ದೋಗಿದೆ, ಅದು ಯಾವತ್ತೂ ತುಂಬಲ್ಲ.
ತರ ಮೆರ್ದವ್ರೆಲ್ಲ ಮಣ್ಣಲ್ ಮಣ್ಣಾಗ್ ಹೋಗಿದಾರೆ. ಏಯ್ ಸ್ಟಾಪ್ ಇಟ್. ನೀನ್ ಈ ನೀತಿ ಬೋಧನೆ ಮಾಡೋದ್ ಬಿಟ್ಟು ನಾನ್ ಏನ್ ಹೇಳ್ತೀನ ಹಾಗ್ ಮಾಡು. ನನ್ ಮಗನ ಇಲ್ಲಿಗೆ ಬಂದ್ಬಿಡ್ತಾನೆ. ನೀನ್ ಮತ್ತು ಕಿಟಿ ಏನ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿದ್ದ ಸಾಕ್ಷ್ಯಾಧಾರಗಳನ್ನ ಮತ್ತೆ ಆ ದಿನ ಕೊಂಡೋಗಿದ್ಯಲ್ಲ ನನ್ನ ಲ್ಯಾಪ್ಟಾಪ್ ಇಂದ ಡೇಟಾ, ಆ ಪೆನ್ ಡ್ರೈವ್ ನನ್ನ ಒಟ್ಟಿಗೆ ಹಿಡ್ಕೊಂಡು ನಾನ್ ಹೇಳೋ ಜಾಗಕ್ಕೆ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ನಿಮ್ಮಮ್ಮ ಜೀವಂತವಾಗಿರಲ್ಲ. ಉಪಯೋಗಕ್ಕೆ ಬರ್ದಿರೋ ವ್ಯಕ್ತಿ ಆಗ್ಲಿ ವಸ್ತಾಗ್ಲಿ ನಂಗೆ ಅವಶ್ಯಕತೆ ಇಲ್ಲ. ನೀನು ಆದಷ್ಟು ಬೇಗ ಇಲ್ಲಿ ಬಂದಿಲ್ಲ ಅಂದ್ರೆ ನಿನ್ ತಾಯಿನ ಪೀಸ್ ಪೀಸ್ ಆಗಿ ಕತ್ತರಿಸ್ಬಿಡ್ತೀನಿ. ಡೌಟ್ ಇದ್ರೆ ನಿನ್ನ ಅಮ್ಮನ ಜೊತೆನೆ ಮಾತಾಡು. ಬೇಬಿ ಬೇಬಿ ನನ್ನನ್ನು ಇವರು ಕೊಟ್ಟಾಕಿ ತುಂಬಾ ಟಾರ್ಚರ್ ಮಾಡ್ತಾ ಇದಾರೆ ಬೇಬಿ. ನೀನ್ ಆದಷ್ಟು ಬೇಗ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಇಲ್ಲಿಗೆ ಬಂದ್ಬಿಡು. ಇಲ್ಲಾಂದ್ರೆ ಇವ್ರು ನನ್ನನ್ನ ತುಂಬಾ ಟಾರ್ಚರ್ ಮಾಡಿ ಸುಟ್ಟೆ ಹಾಕ್ಬಿಡ್ತಾರೆ ಬೇಬಿ. ಪ್ಲೀಸ್ ಬೇಬಿ ಬೇಗ ಬಂದ್ಬಿಡು. ಈಗ ಬಾ ಬೇಬಿ. ಈ ಸಕ್ಸೆನ ಗೇಮ್ ಮಾಡಿದ್ರೆ ಹೇಗಿರುತ್ತಂತ ನಿಮ್ಗೆ ಅರ್ಥ ಆಯ್ತಾ? ಈಗ ಇವಾಗ ನೀನ್ ಇಲ್ಲಿ ಬಂದಿಲ್ಲ ಅಂದ್ರೆ ತುಮಾರೆ ಮಾಕೋ ಏನ್ ಬೇಕಾದ್ರೂ ಮಾಡ್. ಕ್ಯಾ ಬೋಲಾ ತುಮ್? ಏನ್ ಹೇಳ್ತಾ ಇದೀಯಾ? ನಾನ್ ಹೇಳಿದ್ದು ನಿನಗೆ ಚೆನ್ನಾಗಿ ಕೇಳಿಸ್ತು ಅಂತ ಗೊತ್ತು. ಅವ್ರನ್ನ ಏನ್ ಬೇಕಾದ್ರೂ ಮಾಡ್ಕೊ. ನೀವಿಬ್ರು ಸೇರ್ಕೊಂಡು ನನ್ ಡ್ಯಾಡ್ನ ಜೈಲಿಗೆ ಕಳ್ಸಿದ್ರಿ, ಮೋಸದಿಂದ ಆಸ್ತಿ ದೋಚಿದ್ರಿ, ಕೊಲೆ ಮಾಡಿದ್ರಿ. ಇಷ್ಟೆಲ್ಲ ಪಾಪದ ಕೆಲ್ಸ ಮಾಡ್ದವ್ರಿಗೆ ಹೇಗಾದ್ರೂ ಶಿಕ್ಷೆ ಆಗ್ಲೇಬೇಕಲ್ವಾ? ಇಷ್ಟೆಲ್ಲ ಮಾಡ್ಬಾರ್ದು ಕೆಲ್ಸ ಮಾಡಿರೋ ನಮ್ಮಮ್ಮ ಬದುಕಿದ್ರು ಒಂದೇ ಸತ್ರು ಒಂದೇ. ನೀನ್ ಕೊಡೋ ಶಿಕ್ಷೆಗೆ ಅವರು ಡಿಸರ್ವಿಂಗ್ ಇದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊ. ಏಯ್, ಯಾರೋ ನೀನು? ಕಣ್ ಕಾಣಿಸಲ್ವಾ? ನೀನ್ ಯಾಕೋ ನಂದಾರಿಗೆ ಅಡ್ಡ ಬರ್ತಾ ಇದೀಯಾ? ನೀನ್ ಮಾಡಕ್ ಹೊಟ್ಟಿದ್ಯಲ್ಲ ಕೆಲ್ಸ, ಅದನ್ನ ತಡಿಯೋದಕ್ ಬಂದಿದ್ದೀವಿ. ಏನ್ ಮಾತಾಡ್ತಾ ಇದೀಯಾ? ನನ್ನನ್ನ ನೀನು ತಡೆದ್ ನಿಲ್ಸ್ತೀಯಾ? ಒಳ್ಳೆಯವ್ರಿಗೆ ಕೆಟ್ಟದ್ ಮಾಡೋದಕ್ ಹೊರಟ್ರೆ ಆ ದೇವ್ರನ್ ಬೇಕಾದ್ರೂ ತಡದ್ ನಿಲ್ಲಿಸ್ತೀವಿ. ನಿಮ್ಮಪ್ಪ ಮಾಡ್ತಿರೋದು ಕೆಟ್ಟ ಕೆಲ್ಸ, ಅದ್ರಲ್ಲಿ ನೀನು ಪಾಲ್ಗಾರ ಆಗ್ಬೇಡ. ನೋಡು, ಮನುಷ್ಯ ಗೊತ್ತಿಲ್ಲದೆ ಮಾಡೋದನ್ನ ತಪ್ಪು ಅಂದ್ರೆ ಗೊತ್ತಿದ್ದು ಅಪರಾಧ ಅಂತ ಹೇಳ್ತಾರೆ. ನೀನು ಇವಾಗ ಅದೇ ಅಪರಾಧ ಮಾಡ್ತಿರೋದು. ರಾಮಾಚಾರಿ ಮತ್ತೆ ಚಾರು ಸತ್ಯ ಮತ್ತೆ ನ್ಯಾಯದ ಪರ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ಜಯ ಸಿಗಬೇಕು ಅಂದ್ರೆ ನೀನಲ್ಲಿಗೆ ಹೋಗಬಾರ್ದು. ಅವ್ರು ನಮ್ಗೆ ಎಷ್ಟು ಲಾಸ್ ಮಾಡಿದಾರೆ ಗೊತ್ತಾ? ಅವ್ರು ನಮಗೆ ಎಷ್ಟು ಚೀಟ್ ಮಾಡಿದಾರೆ ಗೊತ್ತಾ? ಅವ್ರಿಬ್ರನ್ನ ಸುಮ್ನೆ ಬಿಡೋ ಮಾತೇ ಇಲ್ಲ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅನ್ನೋ ಹಾಗೆ ಅವ್ರು ನಿಮ್ಮ ಅಪ್ಪನ ದಾರಿಲೇ ಬಂದು ಸರಿಯಾಗಿ ಪಾಠ ಕಲಿಸ್ತಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಅದೇ ಧರ್ಮ. ಹಲೋ 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 ಹಲೋ, ಯಾರು ಶಿಕ್ಷೆ ಅನುಭವಿಸ್ತಾರ ಅನ್ನೋದು ನಾನು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನೀನ್ ಹೋದ್ರೆ ಅಲ್ವೇನೋ ಗೊತ್ತಾಗೋದು. ಅಂದ್ರೆ
ಇವಾಗ ನೀವಿಬ್ರು ಏನ್ ಮಾಡ್ತೀರಾ? ನಿನ್ನ ಕೈ ಕಾಲ್ ಕಟ್ಟಿ ಮೂಟೆ ಕಟ್ತೀವಿ. ಏನು ಅಂದೆ? ನನ್ನೇ ಮೂಟೆ ಕಟ್ತೀರಾ ನಿಮ್ಮಿಬ್ಬರನ್ನ? ಏಯ್ ಬಿಡೋ, ನಾನು ಯಾರು ಅಂತ ಗೊತ್ತಾ ನಿಮಗೆ? ಮೇಡಮ್, ಏನಾರು ಮಾಡ್ತಾ ಇದ್ದೀರಾ? ಏಯ್ ಏಯ್ ಏಯ್, ಅಯ್ಯೋ. ಮೇಡಮ್, ಏನಾಯ್ತು? ರಾಮಾಚಾರಿ, ಆ ನವದೀಪ್ ನಮ್ಮಮ್ಮನ ಸಾಯಿಸ್ಬಿಡ್ತಾನ. ಮೇಡಮ್, ಮೋಸ, ವಂಚನೆ, ದ್ರೋಹ ಕೈಗೂಡಿಸ್ಕೊಂಡ್ ಬಂದಿರೋರ್ಗೆ ನಮ್ಮವರು ಬೇರೆಯವರು ಅಂತ ಭೇದ ಭಾವ ಇರಲ್ಲ. ಹಾಗಾದ್ರೆ ಅವನಿಂದ ನಮ್ಮ ಅಮ್ಮನ ಕಾಪಾಡಕ್ ಆಗಲ್ವಾ? ಇದನ್ನೇ ಅಲ್ವಾ ಕರಳು ಬಳ್ಳಿ ಸಂಬಂಧ ಅನ್ನೋದು. ನಮ್ಮ ಬುದ್ಧಿಗೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ತಾಯಿ ವಿಷಯ ಅಂದಾಗ ಮನಸ್ಸು ಬುದ್ಧಿ ಮಾತು ಕೇಳಲ್ಲ. ಬೇಡ ಅಂದ್ರೂ ನಮಗೆ ಅರಿವಿಲ್ಲದೆ ಸಂಬಂಧದ ಬಂಧ ನಮ್ಮನ್ನು ಸೆಳೆದು ಬಿಡುತ್ತೆ. ಅವ್ರು ಮಾಡಿರೋ ಮೋಸ, ಅನ್ಯಾಯ, ಅಪರಾಧಗಳಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕು.